ಅಲ್ಲಿಗೆ ನಮ್ಮ ಹತ್ರ 1,02,000 ರೂಪಾಯಿ ಇದೆ ಅಂದಂಗಾಯ್ತು. ಬಾವ, ನಿಮ್ಮ ಹತ್ರ ಇರೋ ಹಣನು ಬ್ಯಾಂಕಿಂದ ತಂದ್ಬಿಡಿ. ಒಂದೇ ಸಲ 1 ಲಕ್ಷನ ನಾನು ಯಾವತ್ತೂ ನೋಡೇ ಇಲ್ಲ. ಆದ್ರೆ ನಂಗೆ ಹಣದ ಮೇಲೆ ದುರಾಸೆ ಇಲ್ಲ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇರೋದನ್ನ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ. ಅರ್ಸುನ್ ಕೋಟೆಯಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಈ ಲಕ್ಷ ಹಣ ದೊಡ್ಡದಾಗೇ ಇರ್ಲಿಲ್ಲ. ಅದೇ ಇಲ್ಲಿಗೆ ಬಂದ್ಮೇಲೆ ಚಿಲ್ಲರೆ ಹಣನು ಕಣ್ಣಿಗೆ ಓದ್ಕೋತಾ ಇದ್ರಿ. ಅವಾಗ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಇವಾಗ ನಿಮ್ಮ ಹತ್ರ 1 ಲಕ್ಷ ಇರೋದನ್ನ ನೋಡಿದ್ರೆ ನೀವು ಲಕ್ಷಾಧೀಶ್ವರರು ಅಂತ ನನ್ಗನ್ಸುತ್ತೆ. ಅದಕ್ಕೆ ಹಾಗೆ ಹೇಳಿದೆ. ಈಗ ನಮ್ಮ ಹತ್ರ ಇಷ್ಟೊಂದು ಹಣ ಇದೆ. ಗಿಡಮೂಲಿಕೆ ತಂದು ಔಷಧಿ ತಯಾರು ಮಾಡೋದಕ್ಕೆ ನನಗ್ ಸ್ವಲ್ಪ ಹಣ ಸಾಕು. ಮಿಕ್ಕಿದ ಹಣ ಏನ್ ಮಾಡೋದು? ಕಂಠೀರ್ದು ಆಟೋ ಸಾಲ ತಿಳಿಸ್ಬಿಡೋಣ. ಬೇಡ ಸಾರ್ಥಿ, ಆ ಹಣದಲ್ಲಿ ನಾನು ಇನ್ನೊಂದು ಆಟೋ ತಗೋತೀನಿ. ಯಾಕೆ ಅಂದರೆ ಪಾರು ಹೇಳಿದಾಳೆ, ಒಂದಿದ್ದ ಆಟೋ 2 ಆದರೆ ನಾನು ಕೆಲಸ ಬಿಡ್ತೀನಿ ಅಂತ. ಅವಳಿಗೆ ಆದಷ್ಟು ಬೇಗ ಹೆಚ್ಚು ವಿಶ್ರಾಂತಿ ಕೊಡಿಸೋ ಯೋಚನೆ ನಂದು. ಕಂಠೀವ್ರು ನಮ್ಗೆ ಆಟೋ ಕೊಡುವಾಗ 1 ಆಟೋ 10 ಆಗ್ಲಿ ಅಂತ ಹರಿಸಿದ್ರು. ಈಗ 1 ಆಟೋ 2 ಆಗ್ತಿರೋದು ಅದರ ಪ್ರಾರಂಭ ಅಂತ ಅನ್ಕೊಳ್ಳೋಣ. ಆದ್ರೆ ಯಜಮಾನ್ರೆ, ಇವಾಗ ನನಗೆ ಧರ್ಮ ಸಂಕಟದ ಪರಿಸ್ಥಿತಿ. ನೀವೇನೋ 2 ಆಟೋ ತಗೊಳ್ಳೋ ಥರ ಆಯ್ತು. ಆದ್ರೆ ಈಗ ನಾನಿರೋ ಪರಿಸ್ಥಿತಿಲಿ ಕೆಲಸ ಬಿಟ್ಟು ಮನೇಲೆ ಕೂರೋದಕ್ಕಾಗಲ್ಲ ಯಜಮಾನ್ರೆ. ನೀವು ಬೇಡ ಅಂತ ಹೇಳಲ್ಲ ಅನ್ನೋ ಭರವಸೆಯಲ್ಲಿ ಗಿಡಮೂಲಿಕೆಗಳನ್ನ ತಂದು ನಾಟಿ ಔಷಧಿ ಮಾಡ್ಕೊಡೋ ಜವಾಬ್ದಾರಿನ ಬೇರೆ ಒಪ್ಕೊಂಡ್ಬಿಟ್ಟಿದ್ದೀನಲ್ಲ. ಪಾರು, ಅದನ್ನು ಬಿಟ್ಬಿಡು ಅಂತ ನಾನು ನಿಮಗೇನು ಫೋರ್ಸ್ ಮಾಡಲ್ಲ. ಯಾಕೆ ಅಂದರೆ ಗಿಡಮೂಲಿಕೆ ತರಿಸಿ ಔಷಧಿ ಮಾಡೋದು ಏನು ಪ್ರತಿದಿನದ ಕೆಲಸ ಅಲ್ವಲ್ಲ, ಹಂಗಾಗಿ ಅದು ಓಕೆ. ಪಾರು, ಹಾಗೆ ಆ ನಾಟಿ ಔಷಧಿನ ಊರಲ್ಲಿರೋ ಬಸ್ರಿ ಹೆಣ್ಮಕ್ಳಿಗೆ ಮಾತ್ರ ತಲುಪಿಸಿದ್ರೆ ಸಾಲದು. ನೀನು ತಗೊಳ್ಳೋದಕ್ಕೆ ಶುರು ಮಾಡ್ತೀಯನೋ ನೋಡು. ಖಂಡಿತ ಯಜಮಾನ್ರೆ. ಯಜಮಾನ್ರೆ, ನೀವು ಇನ್ನೊಂದು ಆಟೋ ತಗೊಂಡ್ರೆ ಅಪಾರ್ಟ್ಮೆಂಟಿಂದ ಮಿಕ್ಕಿದ ಮಕ್ಕಳನ್ನು ನೀವೇ ಕರ್ಕೊಂಡೋಗೋ ಜವಾಬ್ದಾರಿ ವಹಿಸ್ಕೋಬೋದಾ ಅಂತ ನೋಡಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ತೀನಿ ಸಾರ್ಥಿ. ಮೊದಲು ಕಂಟಿಯವ್ರಿಗೆ ಫೋನ್ ಮಾಡಿ ಇನ್ನೊಂದು ಆಟೋ ಕೊಡ್ಸೋದಕ್ಕೆ ಹೇಳ್ತೀನಿ. ಹಲೋ ಕಂಟಿಯವರೇ, ನಾನು ಆದಿತ್ಯ ಮಾತಾಡ್ತಾ ಇರೋದು. ನಿಮ್ಮಿಂದ ಇನ್ನೊಂದು ಸಹಾಯ ಆಗಬೇಕಾಗಿತ್ತು. ನಮಗೆ ಇವಾಗ ಇನ್ನೂ ಸ್ವಲ್ಪ ಹಣದ ಅನುಕೂಲ ಆಗಿದೆ. ಸೊ ಹಾಗಾಗಿ ಇನ್ನೊಂದು ಆಟೋ ತಗೊಳ್ಳೋ ಯೋಚನೆ ಮಾಡ್ತಾ ಇದ್ದೀನಿ. ನೀವೇನಾದರೂ ಇನ್ನೊಂದು ಆಟೋ ಕೊಡಿಸ್ಬೋದಾ ಪ್ಲೀಸ್? ಹೌದಾ? ಥ್ಯಾಂಕ್ ಯು ಸೋ ಮಚ್. ಹಾಂ, ನಾಳೆ ಸಂಜೆ ಅಷ್ಟೊತ್ತಿಗೆ ನಮ್ಮನೆ ಬಾಗಿಲು ಮುಂದೆ ಹೊಸ ಆಟೋ ಇರುತ್ತೆ. ಏನ್ರೋ ನೀನು ಮನೇಲಿ ಎಲ್ರಿಗೂ ಆಟೋ ತೋರಿಸ್ತೀನಿ ಅಂತ ಹೇಳಿದ್ದು ಖುಷಿ ಹಂಚ್ಕೊಳಕಲ್ವಾ? ಪಾರು, ಹೊರಡೋಣ? ಮಾಮ್, ನನಗೇನು ಬೇಜಾರಿಲ್ಲಪ್ಪ. ನೀನು ಏನು ಬೇಜಾರು ಮಾಡ್ಕೋಬೇಡ.
ಈ ವಿಷಯದ ಬಗ್ಗೆ ಅವ್ರ ಹತ್ರ ಯಾಕೆ ಅಂತ ಕೇಳೋದಾಗ್ಲಿ ಕ್ಲಾರಿಫಿಕೇಶನ್ ಆಗ್ಲಿ ಯಾವುದ್ರ ಅವಶ್ಯಕತೆನೂ ಇಲ್ಲ. ಯಾವುದು ಮಾಡೋದು ಬೇಡ. ನನಗೆ ಈಗ ಒಂದು ಅರ್ಥ ಆಗಿದೆ. ಅವರು ಬೇರೆ ಥರನೇ ಮಾತಾಡ್ತಾರೆ, ನನ್ನ ಮನಸ್ಸು ಅದನ್ನ ಇನ್ಯಾವುದೋ ಬೇರೆ ಥರನೇ ಅರ್ಥ ಮಾಡ್ಕೊಳ್ಳುತ್ತೆ. ಈ ಸರ್ತಿ ನಾವೆಲ್ಲರೂ ಮನಸ್ಸಿನ ಮಾತನ್ನೇ ಕೇಳೋಣ. ಹೋಗಪ್ಪ, ಹೊಸ ಆಟೋನ ಹನುಮಂತು ಮನೆ ಮುಂದೆ ನಿಲ್ಲಿಸಿ ಬಾ. ಸರಿ. ಪಾರ್ವತಿ ತುಂಬಾ ಹಠವಾದಿ. ಯಾರಾದ್ರೂ ಅವಳಿಗೆ ನಿನ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅವಳು ಆ ಯೋಗ್ಯತೆನ ಬೆಳೆಸ್ಕೊಂಡು ತೋರ್ಸೋ ಹುಡುಗಿ. ಅದು ಅಲ್ಲದೆ ಇತ್ತೀಚೆಗೆ ಅವಳು ಅಸ್ತಿತ್ವದ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಬರೀ ತನ್ನ ಗಂಡನ ಅಸ್ತಿತ್ವದ ಬಗ್ಗೆ ಮಾತ್ರ ಅಲ್ಲ, ಅವಳ ಮಗುವಿನ ಅಸ್ತಿತ್ವದ ಬಗ್ಗೆನೂ ಯೋಚನೆ ಮಾಡ್ತಿದ್ದಾಳೆ. ಪಾರ್ವತಿಗೆ ಆದಷ್ಟು ಬೇಗ ಬೆಳೆಯೋ ಹಠ. ಅವರು ಕೆಲವೇ ತಿಂಗಳಲ್ಲಿ 2 ಹೊಸ ಆಟೋಗೆ ಓನರ್ ಆಗಿರೋದು ನನಗೂ ಖುಷಿನೇ. ಆದ್ರೆ ಈ ಬೆಳವಣಿಗೆ ಇಷ್ಟಕ್ಕೆ ನಿಲ್ಬಾರ್ದು ಅಲ್ವಾ? ಆಮೇಲೆ ಪಾರ್ವತಿ ಮತ್ತೆ ಆದಿತ್ಯ ಹನುಮಂತು ಮನೆಯಲ್ಲೇ ಕೊನೆಯವರೆಗೂ ನೆಲೆ ನಿಂತು ಬಿಡ್ತಾರೆ. ಹಾಗಾಗ್ಬಾರ್ದು ಅಲ್ವಾ? ಅದೇ ನಾನು ಅವ್ರಿಗೆ 2 ಆಟೋ ಓನರ್ ಆಗಿದ ತಕ್ಷಣ ಸಾಧನೆ ಮಾಡ್ದಾಗ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಆದಷ್ಟು ಬೇಗ 2ನ್ನ 20 ಮಾಡೋ ದಾರಿ ಹುಡುಕ್ತಾರೆ ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಹಾಗೆ ಹೇಳ್ದೆ. ಅವ್ರಿಗೆ ಈಗಾಗ್ಲೇ ಬೆಳೆಯೋ ಆಸೆ. ಅದಕ್ಕೆ ನಾನು ಹೇಳಿದನ್ನ ಪಾರ್ವತಿ ಚಾಲೆಂಜ್ ಆಗಿ ತಗೊಂಡು ಬೇಗ ಬೇಗ ಬೆಳಿಲಿ, ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಲಿ ಅಂತ ಹಾಗಂದೆ. ಅದಕ್ಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಾನು ಈಗ್ಲೇ ಹೋಗಿ ನಿಮ್ ಸೊಸೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಅದಕ್ಕೆ ನೋಡಿ ರತ್ನವೇಣಿ, ನೀವು ಆದಿ ಪಾರ್ವತಿಗೆ ಹೀಗೆಲ್ಲ ಹೇಳಕ್ ಹೋಗ್ಬೇಡಿ. ಅವ್ರ ಮನ್ಸಿಗೆ ನೋವಾಗುತ್ತೆ. ಪಾರ್ವತಿ ತುಂಬಾ ಸ್ವಾಭಿಮಾನಿ, ತುಂಬಿದ ಬಸ್ರಿ, ಆದ್ರೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಈಗ ನೀವೇನಾದ್ರೂ ಹೀಗ್ ಮಾತಾಡಿ ಅವಳಿಗೆ ಇನ್ನೂ ಬೇಜಾರಾಯ್ತು ಅಂತಂದ್ರೆ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಂಡ್ರೆ ಏನ್ ಮಾಡೋದು? ಅಯ್ಯೋ ಹೌದಲ್ವಾ ಅದಕ್ಕೆ. ಛೇ, ಇದ್ ನನ್ ಬುದ್ಧಿ ಹೊಳಿಲೇ ಇಲ್ಲ ನೋಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ. ಪರವಾಗಿಲ್ಲ ಬಿಡಿ. ಆದ್ರೂ ಆದಿತ್ಯ ಹೋಗ್ಬೇಕಾದ್ರೆ ನಿಮ್ ಹೆಸರಿಲ್ದೇನೆ ನೋಡಿ ನಾವ್ ಹೇಗ್ ಬೆಳೆದಿದೀವಿ ಅಂತ ಎಷ್ಟು ಒರಟಾಗಿ ಮಾತಾಡ್ದ. ನಂದೇ ದುಡ್ಡಲ್ಲಿ ನನ್ನ ಹೆಂಡತಿನ ನಾನು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಸವಾಲ್ ಹಾಕೋ ತರ ಮಾತಾಡ್ದ. ಆದ್ರೂ ನೀವ್ ಅದನ್ನೆಲ್ಲ ಮರ್ತು ನಾನೇನು ಅಂದೆ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರಲ್ಲ. ಅದಕ್ಕೆ ಯಾಕದ್ಕೆ ನಿಮ್ಗೆ ಅವ್ರ ಮೇಲೆ ಸ್ವಲ್ಪನೂ ಕೋಪನೇ ಬರ್ಲಿಲ್ವಾ? ಖಂಡಿತ ಇಲ್ಲ. ಇವತ್ತು ನಮ್ಮ ಮಗ ಸೊಸೆ ಮಾತಾಡಿ ಹೋಗಿದ್ದು ನಿಮ್ ದೃಷ್ಟಿಯಲ್ಲಿ ಸವಾಲ್ ಅನ್ಸ್ಬೋದು, ಆದ್ರೆ ನಮ್ ದೃಷ್ಟಿಯಲ್ಲಿ ನಮ್ಮ ಮಗ ಸೊಸೆ ಇಬ್ರು ಬೇಗ ಮನೆಗೆ ಬರೋ ಮುನ್ಸೂಚನೆ ಅಲ್ವಾ ಅಖಿಲ? ಅವ್ರಿ ಮನೆಗ್ ಬಂದ್ಬಿಡಕ್ಕೆ ಈ ರತ್ನವೇಣಿ ಬಿಟ್ಬಿಡ್ತಾಳ? ನಮಸ್ಕಾರ. ಹೇಳಿ ಮೇಡಮ್, ಯಾವುದೋ ಒಂದು ಮುಖ್ಯವಾದ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ. ಹೌದು, ನನ್ನ ಮಾವ ರಾಣನ್ ಕೇಸ್ ಬಗ್ಗೆ. ನೀವೀಗ ವಾದ ಮಾಡಬೇಕಾಗಿರೋದು ಅರ್ಸನಕೋಟೆ ಅಖಿಲಾಂಡೇಶ್ವರಿ ಅವರ ಆಪೋಸಿಟ್ ಲಾಯರ್ ಆಗಿ. ನಮ್ಮ ಮಾವ
ರಾಣನ್ ಪರವಾಗಿ. ನೋಡಿ, ನಿಮ್ಗಿಂತ ಮುಂಚೆ ನಾನು ಇನ್ನೊಬ್ಬ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದೆ. ಆದರೆ ಅವನಿಂದ ನಮ್ಮ ಮಾವ ರಾಣನ್ಗೆ ಬೇಲ್ ಕೊಡ್ಸೋಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರೋದು. ನನಗೆ ಹಣದ ಚಿಂತೆ ಇಲ್ಲ, ನಮ್ಮ ಮಾವ ರಾಣನ್ ಚಿಂತೆ ಅಷ್ಟೇ. ಅವ್ರು ಆದಷ್ಟು ಬೇಗ ಹೊರಗಡೆ ಬರಬೇಕು. ನೀವು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ನೋ ಅಷ್ಟು ಹಣ ನಾನು ನಿಮಗೆ ಕೊಡ್ತೀನಿ. ರಾಣನ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ನಾವ್ ಇಷ್ಟು ದಿನ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿರೋ ಅನುಷ್ಕಾನೇ ಇವಳು. ಅನುಷ್ಕಾ ಬದುಕಿರೋ ವಿಷಯನ ಮೊದಲು ಯಜಮಾನ್ರಿಗೆ ತಿಳಿಸ್ಬೇಕು. ಒಂದ್ ನಿಮಿಷ. ಜನನಿ, ಡಾಕ್ಟರ್ ನಿನ್ನೆ ನೋಡೋದಕ್ಕೆ ಬಂದಿದ್ರಾ? ಪ್ರತಿ ತಿಂಗಳು ನೀನೇ ಹಾಸ್ಪಿಟ್ಲಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ ಬರ್ತೀಯ ತಾನೆ? ಅಕ್ಕ, ನಾನು ಹುಷಾರಾಗಿ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಡಾಕ್ಟರ್ ಬಂದಿರೋದು ನನ್ನನ್ನು ನೋಡೋದಿಕ್ಕಲ್ಲ. ಮತ್ತೆ ಬೇರೆ ಯಾರಿಗೆ ಏನಾಗಿದೆ? ಡಾಕ್ಟರ್ ಯಾರನ್ನ ನೋಡಕ್ ಬಂದಿದ್ದು? ಮಾಮ್ನ ನೋಡಕ್ಕೆ. ಅಮ್ಮನ್ನ? ಅತ್ತೆಮ್ಮಂಗೆ ಏನಾಗಿದೆ? ಮಾಮ್ ಯಾಕೆ ತುಂಬಾ ರೆಸ್ಟ್ಲೆಸ್ ಆಗಿದ್ರು. ಕೇಳಿದ್ರೆ ಅನ್ಈಸಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಯಾಕೋ ನನಗೆ ಮನಸ್ಸು ತಡಿಲಿಲ್ಲ. ಅದಕ್ಕೆ ಡಾಕ್ಟರ್ನ ಕರೆದೆ. ಅಮ್ಮ ಇವಾಗ ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ. ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಡಾಕ್ಟರ್. ಅಮ್ಮ, ಮಾವ ಮನೆಯಿಂದ ಹೊರಗೆ ಎಲ್ಲೇ ಹೋದ್ರು ನನಗೆ ತಿಳಿಸ್ತಿದ್ರು, ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಈ ತಿಂಡಿ ವಿಶೇಷ ತಗೊಂಡ್ ಬರಲ್ಲ ಅಂತ. ಆದ್ರೆ ಈ ಸಲ ಬೇರೆ ಊರಿಗೆ ಹೋದ್ರು ನನ್ಗೊಂದು ಮಾತು ತಿಳಿಸ್ದೆ ಹೋಗಿದಾರಲ್ಲ. ಅತ್ಯಮ್ಮ ಮನೆಗೆ ತಂದು ದಿನಸಿನ ವಾಪಸ್ ಕಳಿಸ್ದೆ. ಅದಕ್ಕೆ ಮಾವ ನಾನು ತಂದು ಕೊಟ್ಟಿದ್ದನ್ನು ತಗೊಳ್ಳಲ್ವೇನೋ ಅನ್ಕೊಂಡ್ರೇನೋ ಪಾಪ. ಈಗಲೇ ಅಪ್ಪಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಅಪ್ಪ ಮನೇಲಿದ್ರೆ ಯಾರಿಗೂ ಸ್ಟ್ರೆಸ್ ಆಗೋದಕ್ಕೆ ಬಿಡಲ್ಲ. ಬೇಡ, ನನಗೆ ಒಂದು ಸ್ವಲ್ಪ ತಲೆನೋವು ಅಂತಂದ್ರು ಅವ್ರು ತುಂಬ ನೊಂದ್ಕೋತಾರೆ. ಅವರಷ್ಟಕ್ಕೆ ಅವರು ಯಾವಾಗ ಬರ್ತಾರೋ ಬರಲಿ. ಅಮ್ಮ ಸ್ಟ್ರೆಸ್ಸಲ್ಲಿರೋದ್ರಿಂದ ಈಗಲೇ ಅನುಷ್ಕಾ ಬಗ್ಗೆ ಹೇಳೋದಕ್ಕಾಗಲ್ಲ. ಅಪ್ಪ ಬರೋವರೆಗೂ ಈ ವಿಷಯನ ಮನೇಲಿ ಯಾರಿಗೂ ಹೇಳದೆ ಇರೋದಕ್ಕೂ ಆಗಲ್ಲ. ಸೇಫ್ಟಿ ದೃಷ್ಟಿಯಿಂದ ಪ್ರೀತಿಗಾದರೂ ಹೇಳಲೇಬೇಕು. ಸರಿ, ನಾವು ಬರ್ತೀವಿ. ಹೀಗೆ ವಾಕ್ ಮಾಡ್ಕೊಂಬಂತೀವಿ. ರಘು, ರಘು, ನೀವು ಕಿಡ್ನಾಪ್ ಆಗಿದ್ದೀರ. ಅರಸನ ಕೋಟೆ ರಘುರಾಮ್ನ ಯಾರಾದ್ರೂ ಕಿಡ್ನಾಪ್ ಮಾಡೋ ಯೋಚನೆನಾದ್ರೂ ಮಾಡಕ್ ಸಾಧ್ಯನಾ? ಯಾರೋ ಅಪಹರಿಸಿ ನಿಮ್ಮನ್ನ ಕಟ್ಟಾಕಿ ಫೋಟೋ ಕಳಿಸಿದ್ದಾರೆ. ಇದನ್ನ ನಾನು ಹೇಗೆ ಅರಗಿಸ್ಕೊಳ್ಳಿ? ಇದು ನೋಡ್ದಾಗಿದ್ದ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ ರಘು.
ಅನುಷ್ಕನ್ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದ್ ನನ್ನ ಮೈದ್ನ ಯಜಮಾನ್ರು ಇನ್ನೂ ಬಂದಿಲ್ವಲ್ಲಪ್ಪ. ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಗಾಬರಿ ಆಗ್ಬಿಡಮ್ಮ, ಫೋನ್ ಮಾಡು ಮತ್ತೆ. ಅನುಷ್ಕನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಮ್ಮ ಸೋರ್ಸ್ ಮೂಲಕ ಅನುಷ್ಕಾ ಬಗ್ಗೆ ಪತ್ತೆ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಪಾರು, ಆದರೆ ಏನೂ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಎಲೆಕ್ಷನ್ ಮುಗೀತಲ್ವಾ, ಅದಕ್ಕೆ ವೋಟರ್ಸ್ ಲಿಸ್ಟಲ್ಲಿ ಹುಡ್ಕಕ್ಕೆ ಹೇಳಿದ್ದೀವಿ. ಹುಡುಕಿದ್ರೆ ಅನುಷ್ಕಾ ಮನೆ ಅಡ್ರೆಸ್ ಆದ್ರೂ ಸಿಗುತ್ತಲ್ವಾ? ಆದರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಲ್ಲಿ ಸಿಗೋದು ಡೌಟೇ ಪ್ರೀತು. ಯಾಕೆಂದರೆ ಒಂದು ವಂಶನೇ ನಿರ್ವಂಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋ ಅನುಷ್ಕಾ ಒಬ್ಬ ಒಳ್ಳೆ ನಾಗರಿಕಳ ಥರ ಓಟ್ ಹಾಕಕ್ಕೆ ಬರ್ತಾಳ. ಸಾಧ್ಯನೇ ಇಲ್ಲ. ಅವಳ ತಲೆಯಲ್ಲಿ ಬರೀ ದ್ವೇಷ ಅನ್ನೋದೇ ತುಂಬಿಕೊಂಡಿದೆ. ದುಡ್ಡಿರೋಳು ಫಾರಿನ್ಗೆಲ್ಲ ಓಡಾಡಿರ್ಬೋದು ಅಂತ ಏರ್ಪೋರ್ಟಲ್ಲಿ ಒಬ್ಬ ಫ್ರೆಂಡ್ ವರ್ಕ್ ಮಾಡ್ತಾನೆ. ಅವನ ಮೂಲಕ ಅವಳು 6 ತಿಂಗಳಲ್ಲಿ ಬೇರೆ ಕಂಟ್ರಿಗೆ ಹೋಗಿದ್ದಾಳೆ ಅಂತ ಚೆಕ್ ಮಾಡಿಸ್ದೆ. ಆದರೆ ಅವಳು ದೇಶನೇ ಬಿಟ್ಟು ಹೋಗಿಲ್ಲ. ಅದಕ್ಕೆ ಅಲ್ಲಿಗೆ ಕಳೆದ 1.5 ವರ್ಷದಿಂದ ಅವಳು ನಮ್ಮ ದೇಶದಲ್ಲೇ ಇದ್ದಾಳೆ. ಅವಳು ನಮಗೆಲ್ಲ ಗೊತ್ತಿಲ್ಲದೇನೆ ನಮ್ಮನ್ನ ವಾಚ್ ಮಾಡ್ತಿದ್ಲು ಅನ್ಸುತ್ತೆ. ಅದೇನಾದರೂ ನಿಜ ಆಗಿದ್ರೆ ಅವಳ ತಲೆಯಲ್ಲಿ ಏನೋ ಭಯಂಕರವಾದ ಯೋಚನೆನೇ ಓಡ್ತಾ ಇರುತ್ತೆ. ಅದು ನಮ್ಮ ಅರಸನ್ ಕೋಟೆ ಮೇಲೆ ಸೇಡ್ ತೀರ್ಸ್ಕೊಳ್ಳೋದೇ ಆಗಿದ್ದಿದ್ರೆ ನಿನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾ? ರಘು ಫೋನ್ ರಿಸೀವ್ ಮಾಡ್ತಿದ್ದಾಗೆ ಕಟ್ಟಾಗೋಯ್ತಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಮೊದಲು ನಾನು ಮಾತಾಡ್ತೀನಿ. ಹಲೋ, ನನ್ ರಘು ಹೇಗಿದ್ದಾರೆ? ಇನ್ನೂ ಬದುಕಿದಾನೆ. ಊಟ ಮಾಡಿದ್ರ? ಅವನು ಉಪಚಾರ ಮಾಡೋಕ ಇಲ್ಲಿ ನಾನು ಕರ್ಕೊಂಡು ಬಂದಿರೋದು. ಕಿಡ್ನಾಪ್ ಮಾಡಿರೋದು. ನಾನು ಈಗಲೇ ನನ್ನ ಗಂಡನ ಜೊತೆ ಮಾತಾಡಬೇಕು. ಆಯ್ತು, ಒಂದೇ ನಿಮಿಷ. ರಘು, ರಘು, ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು? ಅಲ್ಲ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೋದವರು ಕಿಡ್ನಾಪ್. ರಘು, ಮಾತಾಡಿ ರಘು, ಹೇಗಾಯ್ತಿದೆಲ್ಲ? ಅಖಿಲ, ನಾನು ನನ್ನ ಫ್ರೆಂಡ್ ಮೂರ್ತಿನ ನೋಡಕ್ ಹೊರಟಿದ್ನಲ್ಲ, ಆಗ ಸಿಟಿ ಔಟ್ಸ್ಕರ್ಟ್ಸ್ನಲ್ಲಿ ಯಾರೋ 4 ಜನ ದಾಟಿಗರು ನನ್ನ ಗಾಡಿಗೆ ಅಡ್ಡ ಹಾಕಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ರು. ಇವಳು ಮಾತುಗಳ ಹೆದರ್ಬೇಡ ನೀನು. ನಾನು ಕಿಡ್ನಾಪ್ ಮಾಡಿದ್ದು ಯಾರು ಗೊತ್ತಾ ನಿನಗೆ? ನೋಡಮ್ಮ, ನೀನ್ ಯಾರು ಅಂತ ತಿಳ್ಕೊಳ್ಳೋದು ನನಗೆ ಈ ಕ್ಷಣಕ್ಕೆ ಬೇಡ. ನಿನ್ನ ಉದ್ದೇಶ ಏನು ಅನ್ನೋದು ನನ್ನ ಫಸ್ಟ್ ಪ್ರಿಯಾರಿಟಿ ಅಲ್ಲ. ಆದ್ರೆ ರಘು, ಅವರ ಆರೋಗ್ಯ, ಅವ್ರ ಸೇಫ್ಟಿ, ಅದು ನನಗೆ ತುಂಬಾ ಮುಖ್ಯ. ನೋಡು, ನಿನ್ ಡಿಮಾಂಡ್ಸ್ ಏನಿದೆ ಅನ್ನೋದನ್ನ ಹೇಳು. ನ್ಯಾಯವಾಗಿದ್ರೆ ಪೂರೈಸೋದಕ್ಕೆ ಟ್ರೈ ಮಾಡ್ತೀನಿ. ರಘುಗೆ ಮಂಡಿ ನೋವಿದೆ, ಹಾರ್ಟ್ ಪೇಷಂಟ್. ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡ್ಬೇಕು, ಮಾತ್ರೆಗಳನ್ನ ಕೊಡ್ಬೇಕು. ಅದನ್ನ ತಪ್ಪಿಸ್ಲೇಬಾರ್ದು.
ದಯವಿಟ್ಟು ಅವ್ರಿಗೆ ತೊಂದರೆ ಕೊಡಬೇಡ. ನೋಡಮ್ಮ, ಈ ಕಿಡ್ನಾಪ್ ಬಗ್ಗೆ, ರಘು ಬಗ್ಗೆ ನಾನು ಯಾರಿಗೂ ತಿಳಿಸಿಲ್ಲ, ತಿಳಿಸೋದು ಇಲ್ಲ. ಆದ್ರೆ ನನ್ನ ರಘು ಸೇಫ್ ಆಗಿ ಮನೆಗೆ ಬರಬೇಕು, ನನ್ನ ಹತ್ರ ಬರಬೇಕು, ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ನಿನ್ ಗಂಡ ಸೇಫ್ ಆಗಿರ್ಬೇಕು ಅಂದ್ರೆ ನಾನು ಹೇಳೋವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಬೇಡ ಬೇಡ, ನಾನು ಹೇಳಿದ್ನಲ್ಲ, ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ನನ್ನ ರಘುಗ್ ಮಾತ್ರ ಏನೋ ತೊಂದರೆ ಮಾಡ್ಬೇಡಿ, ಅಪ್ಪ ಅವ್ರು ಸೇಫ್ ಆಗಿರ್ಬೇಕು. ನೀನ್ ನಿಜವಾಗ್ಲೂ ಅರಸನ್ ಕೋಟೆ ಅಖಿಲಾಂಡೇಶ್ವರಿನ ಮಾತಾಡ್ತಿರೋದು? ಯಾವಾಗ್ಲೂ ಶತ್ರುಗಳ ಮುಂದೆ ಸಿಂಹದ ತರ ಗರ್ಜಿಸ್ತಾ ಇದ್ದೆ, ಈಗ ಗರ್ಜನೆ ಎಲ್ಲ ಹೊರಟೋಯ್ತು. ಒಬ್ಬ ಅಮಾಯಕ ಹೆಣ್ಣಿನ ತರ ನನ್ ಗಂಡಂಗೆ ಏನು ಮಾಡ್ಬೇಡ ಅಂತ ನನ್ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಯಲ್ಲ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿನ್ ಗಂಡನ್ ಕಿಡ್ನಾಪ್ ನಿನ್ನ ಇಷ್ಟು ವೀಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ ಈ ಕಿಡ್ನಾಪ್ ನಂಗೆ ಇನ್ನಷ್ಟು ಥ್ರಿಲ್ ಕೊಡ್ತಿದೆ. ನಾನೀಗ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ. ನಾನಿಂಗ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹಲೋ, ರೆಸ್ಟ್ ಮಾಡು. ಯಜಮಾನ್ರೆ, ಆ ನರ್ಸ್ನ ಏನ್ ವಿಚಾರಿಸ್ತಾ ಇದ್ರಿ? ಯಾಕೆ ಬ್ರೋ, ಆ ನರ್ಸ್ ಬಗ್ಗೆ ಏನಾದರೂ ಡೌಟಾ? ಹೌದು ಪ್ರೀತು, ಡೌಟ್ ಬಂತು. ಆ ನರ್ಸ್ ಕೂಡ ಇತ್ತೀಚೆಗಷ್ಟೇ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋದು. ಮನಿಕಾ ಥರ ಇವರು ಏನಾದರೂ ರಾಣ ಅನುಷ್ಕಾ ಕಡೆ ಹುಡುಗಿನೇನೋ ಅಂತ ವಿಚಾರಿಸ್ದೆ. ಆದರೆ ನನ್ನ ಮನ ಸುಳ್ಳಾಯಿತು. ಆ ಹುಡುಗಿ ಒಂದೇ ಹಾಸ್ಪಿಟಲಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಂತೆ. ವಿಚಾರಿಸಿದಾಗ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದ್ರು. ನೀನ್ ಚಾಪೆ ಕೆಳಗ್ ತೂರಿದ್ರೆ ನಾನ್ ರಂಗೋಲಿ ಕೆಳಗ್ ತೂರ್ತೀನೋ? ನಂದೇ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ನನ್ ಬಗ್ಗೆನೇ ವಿಚಾರಿಸ್ತಿದ್ಯಲ್ಲೋ? ಅನುಷ್ಕಾ ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮನೆಗೆ ಇತ್ತೀಚೆಗೆ ಬಂದಿರೋ ನರ್ಸ್ ಮೇಲೂ ಅನುಮಾನ ಶುರುವಾಗಿದೆ. ಇನ್ನ ಈ ನರ್ಸೇ ಅವ್ರು ಹುಡುಕ್ತಿರೋ ಅನುಷ್ಕಾ ಅಂತ ಗೊತ್ತಾದ್ರೆ ಏನ್ ಕತೆ? ಜೊತೆಗೆ ರಘುರಾಮ್ ಕಿಡ್ನಾಪ್ ವಿಷಯ ಗೊತ್ತಾದ್ರೆ ಆಮೇಲೆ ಅಮ್ಮ ಮಕ್ಕಳು ಸೇರ್ಕೊಂಡು ನನ್ನ ಹುಡ್ಕೋದು ದೊಡ್ಡ ವಿಷಯನೇ ಅಲ್ಲ. ಅದು ಮಾತ್ರ ಆಗ್ಬಾರ್ದು. ಅವಳು ಎಲ್ಲಿದ್ದಾಳೆ ಅಂತ ಒಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಅವಳಿಂದ ಅರಸನ್ ಕೋಟೆಗೆ ಮುಂದಾಗೋ ಅನಾಹುತನ ತಡಿಬಹುದು. ಅವಳ ನೆರಳು ಅರಸನ್ ಕೋಟೆ ಮೇಲೆ ಬೀಳ್ದೇ ಇರೋ ತರ ನಾವು ನೋಡ್ಕೋಬೇಕು. ಹೌದಾ? ಮಾವ ಮತ್ತೆ ಯಾವಾಗಾದ್ರೂ ಫೋನ್ ಮಾಡಿದ್ರೆ ನನಗೆ ಕೊಡಿ, ನಾನು ಮಾತಾಡಬೇಕು. ಮಾವ ಒಬ್ರು ಮನೇಲಿ ಇಲ್ಲದೆ ಇರೋದಕ್ಕೆ ಮನೆಯೆಲ್ಲ ಬಿಕೋ ಅಂತ ಇದೆ. ಯಾವಾಗ ಬರ್ತಾರೆ? ನಾಳೆನೋ ನಾಡಿದ್ದೋ ಬರ್ಬೋದಮ್ಮ. ನಾಳೆ ನಾಡಿದ್ರಲ್ಲಿ ಅವನ್ ಫೋನ್ ಕೂಡ ಬರಲ್ವೇ ನಿನಗೆ? ನಾಳೆ ನಾಡಿದ್ದು ಅಂದರೆ ಕರೆಕ್ಟಾಗಿ ಯಾವಾಗ ಬರ್ತಾರೆ ಅಂತ ನಿಮಗೂ ಗೊತ್ತಿಲ್ವಾ ಮಾಮ್? ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅಲ್ಲ, ಅದ್ಯಾವ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾರೆ? ನನ್ಗೆ ಹೇಳಿದರೆ ನಾನೇ ಹ್ಯಾಂಡಲ್ ಮಾಡ್ತೀನಲ್ಲ ಮಾಮ್. ನೀನೇ ಹ್ಯಾಂಡಲ್ ಮಾಡೋ ಥರ ಇದ್ದಿದ್ರೆ ಅತ್ತೆ ನಿನಗೆ ಹೇಳ್ತಾ ಇದ್ರು ತಾನೆ. ಲಾಸ್ಟ್ ಟೈಮ್ ನೀನು ಸಡನ್ ಆಗಿ ದುಬೈಗೆ ಹೋದ್ಯಲ್ಲ,
ಅದೇ ತರ ಈ ಸರಿ ಮಾವ ಯಾವುದೋ ಎಮರ್ಜೆನ್ಸಿ ಮೇಲೆ ಹೋಗಿರ್ತಾರೆ. ಹೌದು, ಯಾವ ಊರಿಗೆ ಹೋಗಿದ್ದಾರೆ? ಯಾವುದೋ ಒಂದು ಊರಿಗೆ ಹೋಗಿದ್ದಾರೆ ಬಿಡಪ್ಪ, ಬರ್ತಾರೆ. ನನಗೆ ಸ್ವಲ್ಪ ತಲೆನೋವಾಗ್ತಾ ಇದೆ, ನಾನು ಮಲ್ಕೋತೀನಿ. ಸರಿ ಇರು, ನಾನೊಂದು ಫೋನ್ ಮಾಡ್ತೀನಿ. ಡ್ಯಾಡಿ ಅವತ್ತು ಫೋನ್ ರಿಸೀವ್ ಮಾಡದೇ ಇರಲ್ಲ. ರಿಸೀವ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿರ್ತಾರೆ. ಯಾಕೆ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಕಳಿಸ್ತಿಲ್ಲ? ಮಾಮಿಂದ ಕೂಡ ಒಂದು ಕನ್ವಿನ್ಸಿಂಗ್ ಆನ್ಸರ್ ಬರಲಿಲ್ಲ. ಸಮಥಿಂಗ್ ಸ್ಪೆಷಲ್. ಪಾರು, ಯಾಕೆ ಗಾಬರಿ ಆಗಿದೆ? ಏನಾಯ್ತು? ಅನ್ವಿತಾನ ಯಾಕೆ ಫಾಲೋ ಮಾಡೋದಕ್ಕೆ ಹೇಳ್ದೆ? ಯಜಮಾನ್ರೆ, ಅವಳು ಅನ್ವಿತಾ ಅಲ್ಲ, ಅನುಷ್ಕಾ. ಪಾರು, ಏನ್ ಹೇಳ್ತಾ ಇದ್ಯಾ? ಅನ್ವಿತಾನೇ ಅನುಷ್ಕಾನ? ಹೌದು ಯಜಮಾನ್ರೆ, ಜನನಿ ನೋಡ್ಕೊಳ್ಳೋದಿಕ್ಕೆ ಅಂತ ಬಂದು ಹೋಗಿ ಮಾಡ್ತಿದ್ದಾಳಲ್ಲ ಆ ನರ್ಸು, ಅವಳು ನರ್ಸ್ ಅಲ್ಲ, ಅವಳೆ ಅರುಂಧತಿ ಮಗಳು ಅನುಷ್ಕಾ. ಅಲ್ಲ ಪಾರು, ಅನುಮಾನ ಪಟ್ಟು ನೀನ್ ಈ ರೀತಿ ಹೇಳೋಲ್ಲ. ಅಂಥದ್ರಲ್ಲಿ ಕನ್ಫರ್ಮ್ ಆಗಿ ಅವಳೇ ಅನುಷ್ಕಾ ಅಂತ ಹೇಗೆ ಹೇಳ್ತೀಯಾ? ಯಜಮಾನ್ರೆ, ಹೇಗಾದ್ರೂ ಮಾಡಿ ಇವತ್ತು ನಾವು ಅವಳನ್ನ ಹಿಡಿಲೇಬೇಕು. ಅವಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಬೇಗ ಹೊರಡಿ ಯಜಮಾನ್ರೆ. ಯಜಮಾನ್ರೆ, ಅಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ಬೇಗ ಹೋಗಿ ಯಜಮಾನ್ರೆ, ಇವತ್ತು ಯಾವುದೇ ಕಾರಣಕ್ಕೂ ಅವಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಗಾಡಿ ಓಡಿಸ್ತಾ ಇದೆಯಾ? ಕಾಣಿಸಲ್ಲ ನಿಮಗೆ? ಹೋಗಿ ಸರ್, ಹೋಗಿ. ಪ್ರೀತು ಹೇಳ್ದ, ನೀವಿಬ್ರು ಯಾವುದೋ ಒಂದು ಮುಖ್ಯವಾದ ವಿಷಯನ ಈಗಲೇ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಅತ್ಯಮ್ಮ, ಆ ಅನುಷ್ಕಾ ಇದ್ದಾಳಲ್ಲ, ಅಯ್ಯೋ, ನಾನು ಏನೋ ಕೇಳಿದ್ರೆ ನೀನ್ ಏನೋ ಹೇಳ್ತೀಯಲ್ಲಮ್ಮ. 1.5 ವರ್ಷದ ಹಿಂದೆನೆ ಸತ್ತೋಗಿರೋ ಅನುಷ್ಕಾ ಅತ್ತಿಲ್ಲ. ಅನುಷ್ಕಾ ಇನ್ನೂ ಸತ್ತಿಲ್ಲ ಅತ್ಯಮ್ಮ, ಜೀವಂತವಾಗೇ ಇದ್ದಾಳೆ. ಏನ್ ಹೇಳ್ತಿದ್ಯಮ್ಮ ನೀನು? ಅನುಷ್ಕಾ ಯಾವತ್ತೂ ಸತ್ತೋಗಿದ್ದಾಳೆ, ಅದು ನ್ಯೂಸ್ ಅಲ್ಲೆಲ್ಲ ಬಂದಿದೆ. ಅದೆಲ್ಲ ಸುಳ್ಳು ಸುದ್ದಿ ಅಮ್ಮ. ಅನುಷ್ಕಾ ಸತ್ತು ಹೋಗಿದ್ದಾಳೆ ಅಂತ ನಮ್ಮನ್ನೆಲ್ಲ ನಂಬಿಸೋದಕ್ಕೆ, ನಮ್ಮ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ರಾಣ ಮತ್ತೆ ಅರುಂಧತಿ ಆಡಿದ ನಾಟಕ ಅದು. ಅವಳು ಬದುಕಿದಾಳೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನನ್ ಕೆಲಸ ಮಾಡೋ ಜಾಗದಲ್ಲಿ ನಾನೇ ಅವಳನ್ನ ನನ್ನ ಕಣ್ಣಾರೆ ನೋಡ್ದೆ ಅತ್ಯಮ್ಮ. ಅವಳು ಯಜಮಾನ್ರನ್ನ ಮದ್ವೆ ಆಗ್ಬೇಕು ಅಂತ ನೋಡಿದ್ದೆ, ಈ ಮನೆ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ. ಅವಳು ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಅವಳಿನ್ನ ಬದುಕೇ ಇದ್ದಾಳೆ.
ರಾಣನ್ನ ಜಾಮೀನಿನ ಮೇಲೆ ಹೊರಗೆ ಕರ್ಕೊಂಡ್ ಬರ್ಬೇಕು ಅಂತ ಲಾಯರ್ ಹತ್ರ ಮಾತಾಡ್ತಾ ಇದ್ಲು. ಆವಾಗ್ಲೇ ನನಗೆ ಗೊತ್ತಾಗಿದ್ದು ಅವಳೇ ಅನುಷ್ಕಾ ಅಂತ. ಅವಳು ಅನ್ವಿ ತಾತ ನಮ್ಮೆಲ್ರಿಗೂ ನಂಬಿಸೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾಳೆ ಪ್ರೀತು. ಅದಕ್ಕೆ ನಮಗೆ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ. ಬಟ್ ಇವತ್ತು ಪಾರ್ವತಿ ಹೇಳಿದ ಮೇಲೆ ನನಗೆ ಎಲ್ಲ ಅರ್ಥ ಆಗಿದ್ದು. ಇದನ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅತ್ಯಮ್ಮ, ಇವತ್ತು ಅವಳನ್ನ ನಿಮ್ಗೆ ಹಿಡ್ಕೊಡೋಣ ಅಂತಾನೆ ಬರ್ತಾ ಇದ್ದೆ. ಅಷ್ಟ್ರಲ್ಲಿ ಅವಳು ಹೊಟ್ಟೋದ್ಲು. ಅವಳನ್ನ ನಾನು ಯಜಮಾನ್ರು ಇಬ್ರು ಹಿಂಬಾಲಿಸ್ಕೊಂಡು ಹೋದ್ವಿ. ಆದ್ರೆ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಅನುಷ್ಕಾ ವೇಷ ಮರೆಸ್ಕೊಂಡು ಪ್ರತಿದಿನ ನಮ್ಮ ಮನೆಗೆ ಬಂದು ಹೋಗಿದ್ದಾಳೆ. ಆದ್ರೂ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅದಕ್ಕೆ ನೀವು ಅವಾಗ್ಲೇ ಅನುಷ್ಕನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ, ನಡ್ಸ್ಕೊಟ್ರೋ ಟ್ಯಾಬ್ಲೆಟ್ನ ತಗೊಳಕ್ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ರಿ. ಹಾಗಾದ್ರೆ ಅವಳು ಜನನಿಗೆ ಏನಾದ್ರು ತೊಂದರೆ ಆಗೋತ್ರ ಔಷಧಿ ಕೊಟ್ಟಿರ್ಬೋದಾ? ಅನುಷ್ಕಾನೇ ನರ್ಸ್ ಅಂತ ಗೊತ್ತಾಗಿದ ತಕ್ಷಣ ನನಗೂ ಅದೇ ಭಯ ಆಗಿದ್ದು. ಯಾಕೆಂದ್ರೆ ಅವಳು ಮಾಡ್ತಾ ಇದ್ದಿದ್ ಕೆಲಸ ನಮ್ ಜನನಿ ನೋಡ್ಕೊಂಡು ಅವಳಿಗೆ ಮಾತ್ರೆ ಕೊಡೋದಾಗಿತ್ತು. ನಮ್ಮ ಅರ್ಸನ್ ಕೋಟೆ ವಂಶನೇ ನಾಶ ಮಾಡ್ಬೇಕು ಅಂತ ಜನನಿಗೆ ಅವ್ರ ಮಗುಗೆ ಏನಾದ್ರೂ ತೊಂದರೆ ಮಾಡಿರ್ಬೋದಾ ಅಂತ ನನಗೂ ಗಾಬರಿ ಆಯ್ತು. ಆದ್ರೆ ಆ ಸಾಧ್ಯತೆ ಇಲ್ಲಮ್ಮ. ಯಾಕೆಂದ್ರೆ ಜನನಿ ಪ್ರತಿ ತಿಂಗಳು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗ್ತಾ ಇದ್ದಾಳಲ್ವಾ, ಎಲ್ಲ ನಾರ್ಮಲ್ ಆಗಿದೆ ಅಂತಾನೆ ಹೇಳಿದಾರೆ ಅವರು. ಅಲ್ಲಿಗೆ ಅವಳಿಂದ ಜನನಿಗೆ ಯಾವ ತೊಂದರೆನೂ ಆಗಿಲ್ಲ. ಆದ್ರೂ ನಮ್ಮ ಮನ್ಸಿನ ಸಮಾಧಾನಕ್ಕೆ ಅವಳು ಜನನಿಗೆ ಕೊಡ್ತ ಮಾತ್ರೆನೆಲ್ಲ ನಾವು ಡಾಕ್ಟರ್ ತೋರ್ಸೋದು ಒಳ್ಳೇದು. ರಾಣ ಅರೆಸ್ಟ್ ಆದ್ಮೇಲೆ ಅನುಷ್ಕಾ ಬೈದಿಂದ ಹಿಂದೆ ಸರ್ದಿರ್ತಾಳೆ ಅಂತಾನೂ ನಾವ್ ಹೇಳೋದಿಕ್ಕಾಗಲ್ಲ. ಹಾಗೇನಾದ್ರೂ ಅವಳಿಗೆ ಭಯ ಇದ್ದಿದ್ರೆ ಅವಳು ಖಂಡಿತ ವಾಪಸ್ ಈ ಮನೆಗೆ ಬರ್ತಾ ಇರ್ಲಿಲ್ಲ. ಅವಳು ವಾಪಸ್ ನರ್ಸಾಗೆ ಬರ್ತಿದ್ದಾಳೆ ಅಂದ್ರೆ ಏನೋ ಅಪಾಯ ಮಾಡೋದಿಕ್ಕೆ ಬರ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಈಗಾಗ್ಲೇ ಅಪಾಯ ಮಾಡಿದಾಳೇನೋ ಅನ್ನಿಸ್ತಿದೆ. ಯಾವ್ದಕ್ಕೋ ಈ ಮನೆಯವ್ರ ಹತ್ರನೂ ಅನುಷ್ಕಾ ಬಗ್ಗೆ ಒಂದ್ಸಲ ವಿಚಾರಿಸ್ಬಿಡೋಣ. ಪಾರ್ವತಿ ನನ್ ಮನೆ ಹೇಗ್ ಗೊತ್ತಾಯ್ತು? ರಘುರಾಮ್ನ ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಏನಾದ್ರೂ ಅನುಮಾನ ಬಂದಿದ್ಯಾ? ಇಲ್ಲ
ಇವಳು ನಿಂತಿರೋದು ನೋಡಿದ್ರೆ ಈಗ ತಾನೇ ಸರ್ಚಿಂಗ್ ಶುರು ಮಾಡಿದ್ದಾಳೆ ಅನಿಸ್ತಾ ಇದೆ. ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ನನ್ನ ಸೊಸೆ ಪಾರ್ವತಿಗೆ ಅನುಷ್ಕಾನೇ ನಾನು ಕಿಡ್ನಾಪ್ ಮಾಡಿರೋದಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನನಗೆ ಕಾಪಾಡಕ್ ಬಂದಿದ್ದಾಳೆ. ಯಜಮಾನ್ರೆ, 1 ನಿಮಿಷ ಹಾಗೆ ಲೈನಲ್ಲಿರಿ. ಇಲ್ಲಿ ಅನುಷ್ಕಾ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಅವ್ನ ಮನೆಗೆ ಹೋಗಿದ್ದೆ. ಎಷ್ಟೇ ಬಾಗ್ಲು ಬಡಿದ್ರು ಅವ್ರ ಬಾಗಿಲು ತೆಗಿಲಿಲ್ಲ. ಈಗ ನೋಡಿದ್ರೆ ಊಟ ಕೊಡೋರು ಇದಾರಲ್ಲ, ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. 1 ನಿಮಿಷ ಹಾಗೆ ಇರಿ ಯಜಮಾನ್ರೆ. ಅಣ್ಣ 1 ನಿಮಿಷ. ಆ ಮನೇಲಿ ಯಾರಾದ್ರೂ ಇದ್ದಾರಾ? ಯಾಕೆ ಅಂದ್ರೆ ನಾನು ಆಗ್ಲಿಂದ ಎಷ್ಟು ಬಾಗ್ಲು ಬಡಿದ್ರು ಯಾರು ತೆಗಿಲಿಲ್ಲ, ಅದಕ್ಕೆ. ಇದಾರಲ್ಲ, ತಿಂಡಿ ಆರ್ಡರ್ ಮಾಡಿದ್ರು, ನಾನು ಈಗ ತಾನೇ ಡೆಲಿವರ್ ಕೊಟ್ಟು ಬಂದೆ. ಹೌದಾ? ಯಾರು ತಗೊಂಡಿದ್ದು? ಒಬ್ರು ಲೇಡಿ, ಅವ್ರ ಹೆಸರು 1 ನಿಮಿಷ, ಅನುಷ್ಕಾ ಅಂತ. ಅನುಷ್ಕಾನಾ? ಯಜಮಾನ್ರೆ, ನಾನೀಗ ಅನುಷ್ಕಾ ಮನೆ ಮುಂದೆನೆ ನಿಂತಿದ್ದೀನಿ. ಅಲ್ಲಿಗೆ ಮಾವ ನಮಗ್ ಸಿಕ್ಕಿದ್ರು ಅಂತಾನೆ ಅತ್ತೆಯಮ್ಮ. ಪಾರ್ವತಿ, ನಿಜನಾ? ನಾನು ಇವಾಗ್ಲೇ ಅಲ್ಲಿಗೆ ಬರ್ತೀನಿ. ನಾನು ಬರೋವರೆಗೂ ನೀನು ಒಳಗೆ ಹೋಗ್ಬಾರ್ದು. ಅನುಷ್ಕಾನ ನಂಬೋದಿಕ್ಕಾಗಲ್ಲ. ಸರಿ ಯಜಮಾನ್ರೆ, ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಸರಿ ಪಾರು, ನಾನು ನಿನ್ಗೆ ಮೊಬೈಲಲ್ಲಿ ಲೊಕೇಶನ್ ಕಳ್ಸೋದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಲೊಕೇಶನ್ ಕಳ್ಸು ನನಗೆ. ಹಾ ಸರಿ ಯಜಮಾನ್ರೆ. ಬ್ರೋ, ನಾನು ಬರ್ತೀನಿ. ಬೇಡ ಪ್ರೀತು, ಜನನಿ ಕೂಡ ತುಂಬಿದ ಬಸ್ರಿ. ನಿನ್ನ ಅವಶ್ಯಕತೆ ಇಲ್ಲೂ ಬೇಕಾಗ್ಬೋದು. ನಾನು ಅಪ್ಪ ಸಿಕ್ಕಿದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ. ಬರ್ತಿ, ಏನಾಯ್ತಮ್ಮ? ಅಯ್ಯೋ, ಏನು ಮಾಡೋದು? ನೀನು ಪಾರ್ವತಿ, ಅಯ್ಯೋ, ಏನ್ ಮಾಡೋದು ಈಗ? ಪಾರ್ವತಿ, ಎದ್ದಳಮ್ಮ. ಇದೇ ಲೊಕೇಶನ್ ತೋರಿಸ್ತಾ ಇದೆ. ಅವ್ರ ಇಲ್ಲಿ ಕಾಣ್ತಾ ಇಲ್ವಲ್ಲ? ನಾನು ಬರೋವರೆಗೂ ಒಳಗೆ ಹೋಗ್ಬೇಡ ಅಂತ ಹೇಳಿದ್ದೆ. ನಾನು ಹೊರಗೆ ಹೋಗ್ಬಿಟ್ಲ? ಏನಾಯ್ತು? ಅನುಷ್ಕಾ ತೊಳ್ಬಿಟ್ಲು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಡಿ. ನಿಮ್ ಧ್ವನಿ ಕೇಳಿ ನನಗೀಗ ಸಮಾಧಾನ ಆಯ್ತು ರಘು. ಬೇಗ ಮನೆಗೆ ಬಂದ್ಬಿಡಿ, ಕಾಯ್ತಾ ಇರ್ತೇನೆ. ಇಲ್ಲ, ಈಗ ನನ್ನ ಮನೆಗೆ ಬರೋಕ್ಕಾಗಲ್ಲ. ನೀನೇ ಹಾಸ್ಪಿಟ್ಲಿಗೆ ಬಂದ್ಬಿಡು.
ರಘು ನಿಮ್ಗೇನಾದ್ರೂ ತೊಂದರೆ ಮಾಡಿದಾಳ ಅವಳು? ಮತ್ತೆ ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರೆ? ನಾನು ಸೇಫ್ ಆಗಿದ್ದೀನಿ ಅಖಿಲ. ಆದ್ರೆ ನಮ್ಮ ಪಾರ್ವತಿ ಪಾರ್ವತಿ ನನ್ನನ್ನು ಕಾಪಾಡಿ ಅಲ್ಲಿಂದ ಹೊರಡ್ಬೇಕಾರೆ ಹಳಾತ ಅನುಷ್ಕ ಅವಳ ಕಾಲ್ಗೆ ಕೈ ಅಡ್ಡ ಹಾಕಿದ್ಲು. ಪಾರ್ವತಿ ಕೆಳಗೆ ಬಿದ್ಲು. ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಆದಿತ್ಯ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವೆಲ್ಲರೂ ಆಸ್ಪತ್ರೆಗೆ ಬಂದ್ಬಿಡಿ. ಸರಿ ರಘು, ನಾವ್ ಈಗಲೇ ಹೊರಡ್ತೀವಿ. ಅದಕ್ಕೆ ಜಲ್ದಿಗೆ ಹೆರಿಗೆನೂ ಶುರುವಾಗಿದೆ. ಬೇಗ ಬನ್ನಿ, ಬೇಗ ಬನ್ನಿ ಅದಕ್ಕೆ. ದೊಡ್ಡ ಯಜಮಾನ್ರೆ ಏನು ಹೇಳ್ತಿದ್ದೀರಾ? ಸತ್ತಿ, ನೀವೇನು ಟೆನ್ಷನ್ ಆಗ್ಬಿಡಿ. ನಾವು ಆಲ್ರೆಡಿ ಪಾರ್ವತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ, ನಾನು ಈಗಲೇ ಬರ್ತೀನಿ. ಹೇಳ್ತೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇರ್ಲಪ್ಪ. ಹಲೋ ಅಮ್ಮವ್ರೆ, ಸರಿ ಈಗಲೇ ಬರ್ತೀನಿ. ಏನು ಆಗಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಆದಿತ್ಯ ಬೇಗ ಹೋಗು. ಪಾರ್ವತಿಗೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಬೇಗ ಹೋಗು. ಬೇಗ ಹೋಗು ಆದಿತ್ಯ. ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅಯ್ಯೋ, ನೀವೆಲ್ಲರೂ ನನ್ನ ಮಾತನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅನ್ಸತ್ತೆ. ನಾನು ಹೇಳಿದ್ದು ಪಾರ್ವತಿ ರಘು ಅಣ್ಣನ ಬಚಾವ್ ಮಾಡಿದ್ಲಲ್ಲ, ಅದಕ್ಕೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ದು. ಆದ್ರೆ ಅಷ್ಟರಲ್ಲಿ ದೇವ್ರೆ ಯಾಕಪ್ಪ ಹೀಗಾಗೋಯ್ತಲ್ಲ ಅಂತ ನನ್ನೊಳಗ್ ನಾನೇ ನೊಂದ್ಕೋತಾ ಇದ್ದೆ. ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಡಾಕ್ಟರ್ ಬೇರೆ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಪಾರ್ವತಿ ಮಗು ಹೋಗ್ಬಿಡ್ಬೋದು ಅಂತನಾ ಅದಕ್ಕೆ? ಪಂಡ್ರಾಪುರದ ಪಾರ್ವತಿ ನನ್ ಎಲ್ಲಾ ಪ್ಲಾನ್ಗೂ ಕಲ್ಲಾಗ್ತಾ ಬಂದ್ಲಲ್ಲ. ಅವಳನ್ನ ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿದೆ. ಮಗು ಸತ್ತೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸತ್ತೋಗ್ಲಿ ಸತ್ತೋಗ್ಲಿ, ನಮ್ಮಮ್ಮನ ಸೇಡು ಸ್ವಲ್ಪನಾದ್ರೂ ತೀರುತ್ತೆ. ಇಲ್ಲ ಅಂದ್ರೆ ಮಗುನ ಕರ್ಕೊಂಡು ಆ ಪಾರ್ವತಿ ಅರ್ಸನ್ ಕೋಟೆ ಗೇಟಿಗೆ ಕಾಲಿಡ್ತಿದ್ದಾಗೆ ಮಗು ಸಮೇತ ಅವಳಿಗೂ ಒಂದು ಮುಹೂರ್ತ ಇಡ್ತೀನಿ. ಇಷ್ಟೊತ್ತಿಗಾಗ್ಲೇ ಆ ಪಾರ್ವತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಅವಳ ಮಗು ಬದುಕಿದಾರೋ ಸತ್ತಿದಾರೋ ಅಂತ
ಹೇಗೆ ತಿಳ್ಕೊಳ್ಳೋದು? ಹಲೋ, ನಂಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆಪರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆದ್ರೆ ಅದಕ್ಕೆ ಆಸ್ಪತ್ರೆಯವ್ರ ಹೊಣೆ ಅಲ್ಲ ಅಂತ ಬರ್ದಿದೆ. ಮಗು ಹೋಗೋದು ಖಾತ್ರಿ, ಗರ್ಭಕೋಶ ತೆಗೆಯೋದು ಖಾತ್ರಿ. ಅದ್ರ ಮೇಲೆ ಇನ್ನೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಪಾರ್ವತಿ ಜೀವ ಒಂದೇ. ಅದಕ್ಕೂ ಖಾತ್ರಿ ಕೊಡಲ್ವಾ ಹಾಗಾದ್ರೆ? ಇದಕ್ಕೆ ನಾನು ಒಪ್ಪಿದೆ ಅಂತ ನಾನು ಹೇಗೆ ಸರಿ ಮಾಡ್ಲಿ? ಅದೇ ನಿನ್ ಮನಸ್ಥಿತಿ ನಂಗೆ ಅರ್ಥ ಆಗತ್ತಪ್ಪ. ಇಂಥ ಸಮಯದಲ್ಲಿ ಈ ಟೆನ್ಷನ್ ಸಹಜವಾದದ್ದೇ. ನೋಡಪ್ಪ, ಆಸ್ಪತ್ರೆಯಲ್ಲಿ ಈ ಥರದ ಫಾರ್ಮ್ಯಾಲಿಟಿ ಇದ್ದೇ ಇರುತ್ತೆ. ಇದು ಕಾಮನ್ ಪ್ರೊಸೀಜರು. ನೋಡು, ನೀನು ಸೈನ್ ಮಾಡಿದ್ಯಾ ಅಂತ ಮಾತ್ರಕ್ಕೆ ಪಾರ್ವತಿಗೆ ಏನೂ ಆಗ್ಬಿಡಲ್ಲ. ಎಲ್ಲೋ 100ರಲ್ಲಿ 1 ಕೇಸಲ್ಲಿ ಏನೋ ತೊಂದರೆ ಆಗ್ಬೋದು ಅಷ್ಟೇ. ಬಟ್ ಹಾಸ್ಪಿಟಲಿನ ಸ್ಟಾಫಿನ ಸೇಫ್ಟಿ ಸೆಕ್ಯೂರಿಟಿ ದೃಷ್ಟಿಯಿಂದ ಈ ಪ್ರೊಸೀಜರನ್ನ ಮಾಡ್ತಾರೆ. ನೀನು ಸೈನ್ ಮಾಡಲೇಬೇಕಾಗತ್ತಪ್ಪ. ನನ್ನ ಪಾರ್ವತಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ನೀ ಸೈನ್ ಮಾಡು, ಬೇಗ ಸೈನ್ ಮಾಡು. ನೀ ಪಾರ್ವತಿ ಉಳಿಸ್ಕೋಬೇಕು, ಬೇಗ ಸೈನ್ ಮಾಡು. ಹೆಂಡ್ತಿನ ಕಳ್ಕೊಂಡಿದ್ದೆ. ಮಕ್ಕಳಿಬ್ರು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಬರೀ ಕೆಲ್ಸದ ಕಡೆನೇ ಗಮನ ಕೊಟ್ಟೆ. ಆಗ ನಮ್ಮ ಗಣಿಗೆ ತಂದೆ ತಾಯಿ ಎಲ್ಲ ಆಗಿ ಅವನನ್ನು ಬೆಳೆಸಿದವಳು ನಮ್ಮ ಪಾರ್ವತಿ. ಆದ್ರೆ ಈಗ ಈ ದೇವ್ರು ನೋಡಿ, ತಾಯ್ತನದ ಸುಖಾನೇ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾನಲ್ಲ ದೇವರು. ಇದು ನ್ಯಾಯನ ಅಮ್ಮೋರೆ? ಚಿಕ್ಕ ವಯಸ್ಸಲ್ಲೇ ಅವಳ ತಾತನ ಹತ್ರ ನಾಟಿ ವೈದ್ಯದ ವಿದ್ಯೆ ಕಲಿತು 100 ಜನಕ್ಕೆ ಜೀವ ಉಳಿಸಿದಾಳೆ. ಅಂಥವಳ ಜೀವನ ಅವಳ ಮದುವೆ ಸಮಯದಲ್ಲಿ ನಿಯತ್ಗೋಸ್ಕರ ನಾನು ಸಾಯಿಸೋದಕ್ಕೆ ಹೊರಟಿದ್ದೆ. ಅದಕ್ಕೂ ಸಿದ್ಧವಾಗಿ ಬಂದಿದ್ಲು. ಈಗ ನೋಡಿ, ಅಂತ ಒಳ್ಳೆ ಮಗಳ ಮಗು ಜೀವನ ಒಣಕಿಟ್ಟಿದ್ದಾನಲ್ಲ ಈ ದೇವರು. ಏನ್ ಮಾಡಪ್ಪ? ಹಾಗಂತ ದೇವ್ರ ಮೇಲಿನ ನಂಬಿಕೆ ಕಳ್ಕೋಬೇಡ ಹನುಮಂತು. ಇದು ನಮಗೆ ಪರೀಕ್ಷಾ ಕಾಲ ಅಂತ ಅನ್ಕೊಳ್ಳೋಣ. ಪಾರ್ವತಿನ ಜೀವನದಲ್ಲಿ ಅದೆಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿ ಗೆದ್ದಿದ್ದಾಳೆ. ಆ ದೇವರು ಈಗಲೂ ಮನಸ್ಸು ಮಾಡಿದ್ರೆ ಪಾರ್ವತಿನ ಮಗುನ ಇಬ್ಬರನ್ನು ಉಳಿಸ್ಕೊಡೋದು ದೊಡ್ಡ ವಿಷಯನಾ? ಹರಕೆ ಕಟ್ಕೊಂಡ್ರೆ ಪಾರ್ವತಿ ಮತ್ತೆ ಮಗು ಇಬ್ಬರು ಉಳಿಬಹುದಾ?
ಒಳ್ಳೆ ಸಮಯದಲ್ಲಿ ನೆನ್ಪು ಮಾಡ್ಕೊಟ್ಟಿಯಪ್ಪ. ನನಗೆ ಟೆನ್ಷನ್ ಅಲ್ಲಿ ಮರ್ತೇ ಹೋಗಿತ್ತು ನೋಡು. ನೀನ್ ಹೇಳಿದ್ ನಿಜ. ಪಾರ್ವತಿ ಕಟ್ಟಿದ ಹರಕೆ ತೊಟ್ಲನ್ನ ಇದೇ ಕೈಯಾರೆ ಮುಟ್ಟಿ ಹರಿಸಿ ಬಂದಿದ್ದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿರ್ಲಿ, ಆ ಮಗುಗೆ ದೀರ್ಘಾಯುಷ್ಯು ಒಳ್ಳೆ ಆರೋಗ್ಯ ಕೊಡಪ್ಪ ದೇವ್ರೆ. ಆ ಮಗು ಅರಸನ ಕೋಟೆಲೆ ಬೆಳೆಯೋ ಹಾಗಾಗ್ಲಿ ಅಂತ ಮನಸಾರ ಬೇಡ್ಕೊಂಡಿದ್ದೀನಿ. ಹನುಮಂತಣ್ಣ, ಡಾಕ್ಟ್ರುಗಳು ಹೇಳೋವರೆಗೂ ನಾವು ನಮ್ಮ ಮಕ್ಳ ರೂಮ್ಗೆ ಹೋಗಂಗಿಲ್ಲ. ನಿನ್ ಮೊಮ್ಮಗಳನ್ನ ಯಾರು ಎತ್ಕೊಂಡು ಹೋಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಹಂಗಲ್ಲ ಸಾವಿತ್ರಮ್ಮ, ನನಗೆ ನನ್ನ ಮೊಮ್ಮಗಳನ್ನ ನೋಡೋ ಆ ಥರ ಅಲ್ಲ. ನನ್ನ ಮಗಳನ್ನ ನೋಡಬೇಕು, ಅವಳು ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಅವಳ ಮುಖ ನೋಡಿದ್ರೇ ನನ್ನ ಸಮಾಧಾನ. ಆದರೆ ಸಾವಿತ್ರಮ್ಮ, ನೀನೇ ಒಳಗಡೆ ಹೋಗಿ ನೋಡ್ಕೊಂಬಂದು ಹೇಳ್ಬೋದಾ? ನಿನ್ನೆ ಬಿಡದಿರೋರು ನನ್ ಬಿಡ್ತಾರಾ? ಅವ್ರು ಹೇಳೋವರೆಗೂ ನಾವು ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಹನುಮಂತಣ್ಣ, ನರ್ಸ್ ಹೋದ್ಲು, ನಾನು ಹೋಗಿ ನೋಡ್ಕೊ ಬರ್ತೀನಿ. ಸಾವಿತ್ರಕ್ಕ ಬಾ, ನನ್ನ ಮಗನ್ ನೋಡು. ಮೊದ್ಲು ನಾನು ನನ್ನ ಮಗಳು ನೋಡ್ಬೇಕು. ನೀನು ಆ ಯಮುನ್ ಜೊತೆ ಹೋರಾಡಿ ದೊಡ್ಡ ಯುದ್ಧನೇ ಗೆದ್ದು ಬಂದಿದ್ಯಮ್ಮ. ನೀನ್ ಚೆನ್ನಾಗಿರೋದನ್ನ ಮೊದಲು ನೋಡ್ಬೇಕು ನಾನು. ನೀನ್ ಹೊಟ್ಟೆಗೆ ಪೆಟ್ಟು ಬಿದ್ದಿತ್ತು, ಡಾಕ್ಟ್ರಿಗೇನು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಏನಾಗ್ಬಿಡುತ್ತೋ ಏನೋ ಅಂತ ಎಲ್ರು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಅಂತೂ ಗೆದ್ದು ಬಂದ್ಯಲ್ಲ. ಇವತ್ತು ನೀನಲ್ಲ ಗೆದ್ದಿರೋದು, ನಾವೆಲ್ಲರೂ ಗೆದ್ವಿ. ಈ ನಿನ್ ಮಗಳೇ ನಮ್ಮನ್ನೆಲ್ಲ ಗೆಲ್ಸ್ಬಿಟ್ಲು. ಎಷ್ಟು ಮುದ್ದಾಗಿದೆಯೇ ಬಾ. ದೊಡ್ಡ ಯಜಮಾನ್ರು ಮಗು ನೋಡಿದ್ರೆ ಅದು ಎಷ್ಟು ಖುಷಿ ಪಡ್ತಾರೋ. ಹೆಣ್ಮಗು ಆಗಿದೆ ಅಂತ ಗೊತ್ತಾಗಿ ಈಗಲೇ ಶಾಪಿಂಗ್ ಮಾಡಕ್ ಹೋಗೋರೆ. ನಿಮ್ಮ ಅಪ್ಪನೂ ನೀನು ನೋಡ್ಬೇಕು ಅಂತ ಒದ್ದಾಡ್ತಿದ್ದಾರೆ. ನರ್ಸ್ ಬರೋಷ್ಟರಲ್ಲಿ ಅವ್ರನ್ನೂ ಒಳಗೆ ಕಳಿಸ್ಬಿಡ್ತೀನಿ. ಸಾವಿತ್ರಕ್ಕ, ಜನನಿ ಬರ್ಲಿಲ್ವಾ ನನ್ನ ನೋಡೋದಕ್ಕೆ? ಆಸ್ಪತ್ರೆಯಲ್ಲೇ ಇದ್ದಾರೆ, ಆದರೆ ನಿನ್ನ ನೋಡೋಕ್ಕೋಸ್ಕರ ಬಂದಿದ್ದಲ್ಲ. ನಿನ್ನ ಆಸ್ಪತ್ರೆಗೆ ಕರ್ಕೊಂಬರೋ ಹೊತ್ತಲ್ಲಿ ಮನೇಲಿ ಅವ್ರಿಗೂ ಹೆರಿಗೆ ನೋವು ಶುರುವಾಯಿತು. ಅದಕ್ಕೆ ಅಮ್ಮವ್ರು ಆಸ್ಪತ್ರೆಗೆ ಕರ್ಕೊಂಬಂದಿದ್ರು. ಅವ್ರಿಗೂ ಹೆರಿಗೆ ಆಯಿತು, ಹೆಣ್ಮಗು. ಇಲ್ಲೇ ಎದುರುಗಡೆ ವಾರ್ಡಲ್ಲಿ ಇದ್ದಾರೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ತಾನೆ? ಹ್ಞೂ, ಹಾಗಂತ ಡಾಕ್ಟ್ರ್ ಹೇಳಿದ್ರು. ನಾವ್ಯಾರು ಇನ್ನೂ ನೋಡಕ್ ಹೋಗಿಲ್ಲ. ಜನನಿ ಅಮ್ಮವ್ರಿಗೆ ತುಂಬಾ ಆಯಾಸ ಆಗ್ಬಿಟ್ಟಿತ್ತಂತೆ. ಪ್ರಜ್ಞೆ ಇನ್ನೂ ಬಂದಿಲ್ಲ, ಅರ್ಧ ಗಂಟೆ ಬಿಟ್ಟು ಹೋಗಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಈಗಲೇ ಜನನಿನ ಮಗುನ ನೋಡ್ಬೇಕು. ಅಯ್ಯೋ, ಎಲ್ಲಿ ಎದ್ದಳಕ್ ಹೋಗ್ತಾ ಇದೆಯಾ? ಮಲಕ್ಕೋ. ಚಿತ್ರಕ್ಕ, ನಾನು ಈಗಲೇ ಜನನಿನ ನೋಡ್ಬೇಕು. ಈ ಸ್ಥಿತಿಲ ಎದ್ದು ಕೂರಕ್ಕೆ ಆಗಲ್ಲ, ಇನ್ನು ಬೇರೆ ವಾರ್ಡ್ವರೆಗೂ ನಡ್ಕೊಂಡು ಹೋಗ್ತೀಯಾ? ಬೇಕಾಗಿಲ್ಲ, ರೆಸ್ಟ್ ಮಾಡು. ಆಮೇಲೆ ನಾವೆಲ್ಲರೂ ಜನನಿ ಅಮ್ಮವ್ರನ್ನ ನೋಡಕ್ ಹೋಗ್ತೀವಲ್ಲ, ಅದು ನಾನೇ ಬಂದು ಹೇಳ್ತೀನಿ ಅವ್ರು ಹೇಗಿದ್ದಾರೆ, ಮಗು ಹೇಗಿದೆ, ಏನು ಎತ್ತ ಅಂತ. ಸರಿನಾ? ಅಲ್ಲಿವರೆಗೂ ಜನನಿ ಬಗ್ಗೆ, ಜನನಿ ಮಗು ಬಗ್ಗೆ ತಿಳ್ಕೊಳ್ದೆ ಇರೋದಕ್ಕಾಗಲ್ಲ ಸಾವಿತ್ರಕ್ಕ. ನಾನು ಹೋಗೋದಕ್ಕಾಗಲ್ಲ ಅಲ್ವಾ? ನನ್ನ ಬದಲು ನೀನು ಹೋಗಿ ನೋಡ್ಕೊಂಬಾ. ಏನ್ ಹೇಳ್ತಾ ಇದೆಯಾ ಸಾವಿತ್ರಕ್ಕ? ಜನನಿ ಮಗು ಹೋಗ್ಬಿಡ್ತಾ? ಹೌದಾ? ಅರ್ಸನ್ ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಾ?
ದೊಡ್ಡ ಸೊಸೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ವಾ? ಓಕೆ, ಗೊತ್ತಾಗ್ತಿದ್ದಂಗೆ ನಂಗೆ ಅಪ್ಡೇಟ್ ಮಾಡ್ತೀರಿ, ಓಕೆನಾ? ಅರ್ಸನ್ ಕೋಟೆ ಚಿಕ್ಕ ಸೊಸೆಗೂ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಹೆರಿಗೆನೂ ಆಗುತ್ತೆ, ಆದ್ರೆ ಮಗು ಮಾತ್ರ ಉಳಿಯಲ್ಲ. ಯಾಕೆ ಅಂದ್ರೆ ನಾನೇ ಅವಳಿಗೆ ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ಅದು ಸತ್ತೋಗೋ ಥರ ಮೆಡಿಸಿನ್ಸ್ ಕೊಡ್ತಾ ಬಂದಿದ್ದೀನಿ. ರತ್ನವೇಣಿನೂ ನನ್ನ ಜೊತೆ ಕೈ ಜೋಡಿಸಿದ್ಲು, ಆದ್ರೂ ಜನನಿ ಅರ್ಸನ್ ಕೋಟೆ ಕುಡಿನ ತನ್ನ ಹೊಟ್ಟೆಯೊಳಗೆ ಹೊತ್ಕೊಂಡಿರೋದು ಪ್ರತಿ ಕ್ಷಣ ನನಗೆ ಚುಚ್ತಾ ಇತ್ತು. ಅರ್ಸನ್ ಕೋಟೆ ಒಂದ್ ಕುಡಿಗಾದ್ರೂ ಒಂದ್ ಗತಿ ಕಾಣಿಸಿದ್ನಲ್ಲ, ಅಷ್ಟು ಸಾಕು. ಆದ್ರೂ ಪಾರ್ವತಿ ಬಗ್ಗೆ ಗೊತ್ತಾಗೋವರೆಗೂ ನನಗೆ ಸಮಾಧಾನ ಇರಲ್ಲ. ಫೋನ್ ಬಂದಿಲ್ವಲ್ಲ? ಜನನಿಗೆ ಹುಟ್ಟಿದ ಮಗು ಸತ್ತೋಯ್ತು ಅಂದ್ರೆ ಏನರ್ಥ ಸಾವಿತ್ರಕ್ಕ? ನಿನ್ಗೆ ಈ ವಿಷಯ ಯಾರು ಹೇಳಿದ್ರು? ಸ್ವತಃ ಡಾಕ್ಟ್ರೇ, ಇಬ್ರು ಡಾಕ್ಟ್ರು ಮಾತಾಡ್ಕೋತಾ ಇದ್ರು ಕಣೆ. ಏನ್ ಕಾರಣ ಅಂತ? ಉಸಿರಾಟದ ಸಮಸ್ಯೆ ಅಂತೆ. ಹುಡ್ತಾ ನಾರ್ಮಲ್ ಆಗಿ ಇದ್ದಿದ್ ಮಗು ಈಗ ಉಸಿರಾಡ್ತಿಲ್ವಲ್ಲ ಅಂತ ಪೇಚಾಡ್ತಾ ಇದ್ದಾರೆ. ಇದು ಯಾವ್ದು ಪರಿವೇನೂ ಇಲ್ಲದೆ ಜನನೇ ಅಮ್ಮ ಮಲ್ಕೊಂಡಿದ್ದಾರೆ. ಆದ್ರೆ ಉಸಿರಾಟ ನಿಂತೋಗಿರೋ ಮಗುನ ಒಂದು ಕ್ಷಣ ನೋಡಕ್ಕಾಗ್ಲಿಲ್ಲ ನನ್ನ ಕೈಲಿ. ಬಂದ್ಬಿಟ್ಟೆ. ಏನ್ ಗೊತ್ತಾ, ನನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ, ಆದ್ರೆ ಆರೋಗ್ಯವಂತವಾಗಿ ಹುಟ್ಟಬೇಕು. ನಿಮ್ಮ ಮಿಸಸ್ಗೆ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ಗರ್ಭಕೋಶನ ತೆಗಿಬೇಕಾಗತ್ತೆ. ಈ ಹೆರಿಗೆ ನಂತರ ಅವ್ರು ಮತ್ತೆ ಎಂದಿಗೂ ಗರ್ಭ ಧರಿಸಲ್ಲ. ಪರವಾಗಿಲ್ಲ, ಪಾರುಗ್ ನನಗೆ ಪಾರು ಅನ್ನೋವಾಗ ನಾವು ಬದುಕ್ತೀವಿ. ದಯವಿಟ್ಟು ಪಾರನ್ನು ಉಳಿಸ್ಕೊಡಿ ಡಾಕ್ಟರ್, ಪಾರನ್ನು ಉಳಿಸ್ಕೊಡಿ. ನೋಡು, ಈ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು. ಇದು ನೀನ್ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು ಸಾವಿತ್ರಕ್ಕ. ಕೊಡು ಸಾವಿತ್ರಕ್ಕ.